ज्ञानी खेलते वेद में वेद वेद ಹಾ ಹಾ अथर्वण वेद ऋग्वेद सामवेद वेदದಾಗ ಆಡ್ತಾನ ಜ್ಞಾನಿ ಹೌದ್ अज्ञानी खेलते भेद में ಅಂದ್ರಿಪ್ಪ ಆ ಮಹಾರಾಜ್ ಹಾಂಗ ಈ ಮಹಾರಾಜ್ ಹಿಂಗ ಆಕಿ ಹಾಂಗ ಈಕಿ ಹಿಂಗ ಇವ್ರ ಮಠ ಹಂಗ ಹಾಂಗ ಈ ದೇವ್ರ ಹಿಂಗ ಹೌದ್ ಎಲ್ಲ ಹಾಳ್ಕೊಡು ಮಠಗಳಾಗಿ ಅವತಾರ ಆನಂದರ ಸಂತ ಗಾಳಿಗೆ ಸುಕಾರ ಮಹಾರಾಜ್ ಹೇಳ್ತಾರ ಹಾ ಗ್ರಾಮ ಸ್ವಚ್ಛತಾ ಕರ ಹೌದ್ರಿ ನೀ ಅನ್ಬೇಡಿ ಲಕ್ಷ ಬೇಡಿ 2 ಲಕ್ಷ ಬೇಡಿ ನನಗ ಪುತ್ರ ಸಂತಾನ ಕೊಟ್ರ ಅದಕ್ಕಂದಾರ ಅವ್ರು ಹಾ ಹಾ ಏನು ಏನಂತೀರಂದ್ರ ಲೋಕದಾಗ ಹೆಂಗ ಎಷ್ಟೋ ಮಂದಿ ತ್ರಾಸ ಆತಿತ್ತು ಅದಕ್ಕೆ ಮದವಣ ಮುತ್ತೆ ನೋಡ್ರಿ ಎಂತ ಪದ್ಯ ಕಟ್ಟಾರ ಎಂತದಪ್ಪ ಬಂಜಾಗಿ ಬಾಳುವುದ್ಯಾಕೋ ಲೋಕದ ಕೀರ್ತಿಗಳ್ಯಾಕೋ ಬಂಜಾಗಿ ಬಾಳುವುದ್ಯಾಕೋ ಲೋಕದ ಕೀರ್ತಿಗಳ್ಯಾಕೋ ಆ ಜಗದೊಳಗ ಇರುವುದು ಸಾಕೋ ವಿಷ ಕುಡದ ಸಾಯೋದು ಟೀಕೋ ಜಗದೊಳಗ ಇರುವುದು ಸಾಕೋ ವಿಷ ಕುಡದ ಸಾಯೋದು ಟೀಕೋ ಅದಕ್ಕೆ ಮತ್ತೆ ಹೇಳ್ತಾರ ಮಕ್ಕಳೆಲ್ಲರೂ ಮನಿ ಲೆಕ್ಕದಾಗಿಲ್ಲತ್ತ ಏನ ಅದಕ್ಕೆ ಯಾಕಂತ ಕೇಳಿದ್ರ ಏನ್ರಿಪ್ಪ ಅದಕ್ಕೆ ಮಕ್ಕಳು ಎಂತಾರ ಹಾಡ್ದ ನನ್ನ ಅಪ್ಪ ಮದಗೊಂಡೇಶ್ವರ ಮತ್ತೆ ಅವರು ಎಂತ ಮಕ್ಕಳು ಹಾಡ್ದಾರ ಇವಕ್ಕ ಇಲ್ಲಿ ಕೂತ ನೋಡು ಜಿಗಜನ ಮಗ ಇದು ಎಂದು ಹುಟ್ಟಲಾರ್ದು ಹೌದು ಇದು ಹುಲಿ ಹುಲಿ ಇಲ್ಲಿ ಕ್ವಾಣವಾಗಿದ ಒಂದು ಮಗ ಕೂತದ ನೋಡು ಮದಗೊಂಡ ಮುತ್ತೆ ಹಾಡದದು ಹೌದು ಇದನ್ನ ಸಣ್ಣ ಮರಿ ಮಗನೇ ಹೆಸರು ಅಳ್ಕಲಾರ್ದಂತದು ಹೌದ್ ಹೌದ್ ಎಂತ ಮಕ್ಕಳು ಅಪ್ಪನ ಮದಗೊಂಡ ಮುತ್ತೆ ಅಂದ್ರೆ 1007 ಮ್ಯಾಳಗಳು 3 ಚಂಜಿಲ್ ಚಾಲು ಮಾಡ್ದ ಅಂದ್ರೆ 10 ದಿನ ಚಾಲು ಆದ್ರೂ ಇವ್ರು ಬಲ್ಲಿದ ಹಾಡ ಮುಗಿಯಂಗಿಲ್ಲ ಹೌದು ಅಂತ ಹಾಡುಗಳು ಬರ್ದಿಟ್ಟು ಅಂತ ಮಕ್ಕಳು ಲೋಕದಾಗ ಹಡಿಬೇಕು ಹಾ 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 ಮಾಧವ ಗಿರಿಶಿಂಗರಮ ಮಹೇವರ ಗಿರಿಶಂಕರ ಮಯೂರ ವನಶಿಂಗರಮ ಕೋಗಿಲ ಕೋಗಿಲ ದಳಶಿಂಗರಂ ಕುಂಜರ ಹೌದ್ ಹೌದ್ ಸಭಾಶಿಂಗರಂ ಪಂಡಿತ ಹೌದ್ 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 ಅಂದ್ರಿಪ್ಪ ಹೆಂಗಂದ್ರ ಪರ್ವತದಲ್ಲಿ ನವಲುಗಳಿದ್ದರ ಚಂದ ಹೌದ್ ಹೌದ್ ಗಿಡದಲ್ಲಿ ಕೋಗಿಲ ಮರಿಗಳು ಇದ್ದರ ಚಂದ ಹೌದ್ ಹೌದ್ ರಾಜನ ದಂಡ ದರಬಾರ ಹೊಂಟರ ಹಾ ಏನ್ ಚಂದಪ್ಪ ಆನೆ ಅಂಬಾರಿ ಇದ್ದರ ಚಂದ ಹೌದ್ ಹೌದ್ ಸಭದಲ್ಲಿ ನಮ್ಮ ಕಾಕಗಳು ಪಂಡಿತರು ಕೂತ್ರ ಇದು ಚಂದ ಅಂತ ಹೇಳ್ತಾನ ಹೌದ್ ಹೌದ್ ಹೌದಪ್ಪ ಇದು ಸಭದಾಗ ಯಾಕತ್ತ ಕೇಳಿದ್ರ ಯಾಕ್ರಿಪ್ಪ ನೋಡ್ರಿ ನಿಮ್ಗೊಂದು ಮಾತನ್ನ ಹೇಳ್ತೀನಿ ಏನ್ ಹೇಳ್ತ್ರಿಪ್ಪ ಲಕ್ಷ ಇಟ್ಟು ಕೇಳಿದ್ರಿ ಅಂದ್ರೆ ಚಟ್ಟಿ ಜಾತ್ರೆ ಮುಂದಿನ ಸಲ ನಿಮಗೆ ನೆನಪಾಗ್ತದ ಹೌದ್ ಹೌದ್ ಲಕ್ಷ ಬಿಟ್ಟು ನೀವು ಕೇಳಿದ್ರಿ ಅಂದ್ರ ಹಾ ಹಾ ನಿಮಗ ನಿಮಗೆ ಏನೇನು ದೊರೀದಿಲ್ಲ ಅಂತ ಹೇಳ್ತಾನ ಹಾ ಹಾ ಮಾತ್ಮರಿಗೆ ಹೇಳ್ತಾರ ಅವ್ರು ಏನು ಧರಿದಿಲ್ಲ ಯಾಕಂದ್ರೆ ಇದಕ್ಕೆ ಚಟ್ಟಿ ಜಾತ್ರೆ ಚಟ್ಟಿ ಅಮಾವಾಸಿ ಹೌದ್ ಹೌದ್ ಏನು ಚಟ್ಟಿ ಜಾತ್ರೆ ಅಂದ್ರು ಸಿದ್ಧರ ಸಿದ್ಧಾಟಿಗೆ ತಳ ಕರೆದ್ರು ಹೌದ್ ಹೌದ್ ಏನು ಕರೆದ್ರು ಚಿತ್ರ ಸಿದ್ಧಾಟಿಗೆ ಕರೆದ್ರು ಸಿದ್ಧರ ಸಿದ್ಧಾಟಿಗೆ ತಳ ಕರೆದ್ರು ಹೌದ್ ಹೌದ್ ಅಖಿಲಾಂಡ ಕೋಟಿಯ ಬ್ರಹ್ಮಾಂಡ ನಾಯಕದಂತ ಹಾ ಹಾ ಯಾರಪ್ಪ ಅವರು ಈ ನೌಕೋಟಿ ಸಿದ್ಧರಿಗೆ ಗುರುಪೀಠ ಅನಿಸಿಕೊಂಡದಂತ ಯಾರಪ್ಪ ಇವ್ರು ನಾವು ಕೋಟಿ ಗುರುಪೀಠ ಅನಿಸಿಕೊಂಡವ್ರು ಯಾರಪ್ಪ ಮಹಾಯಿನಾದ ಗುರು ಮಕನಾಪುರದಲ್ಲಿ ಹಾ ಹಾ ವಾಸುಸ್ಥಳವ ಮಾಡಿದಂತ ಸೋಮಲಿಂಗೇಶ್ವರನ ಹೌದ್ ಹೌದ್ ಆ ಭಗವಂತನ ಕರ್ತೂ ಗದ್ದಿಗೆ ಹಾ ಭಗವಂತಗ ದೀಡ ದಂಡ ನಮಸ್ಕಾರವನ್ನ ಸಲ್ಲಿಸಿರಿಪ್ಪ ಯಾವ ಅವನ ಶಿಷ್ಯ ಅನಿಸಿಕೊಂಡು ಹಾ ಕೈಲಾಸ ಗಮನವನ್ನ ಸಂಘಟ ಗುರುವಿಗೆ ತೋಡಿ ಬಂದು ಹೌದು ಆ ಯೋಗಿನಾದ ಅಮೋಘ ಸಿದ್ಧ ಎಂತ ಮತ ಕೇಳಿದ್ರ ಮುಳ್ಳ ಹಾಸಿಗೆವನ್ನ ಮಾಡಿಕೊಂಡು ಕಲ್ಲ ಗದ್ದಗೆವನ್ನ ಮಾಡಿಕೊಂಡು ನೋಡ್ರಿ ಮುಳ್ಳ ಹಾಸಗವನ್ನ ಮಾಡಿಕೊಂಡು ಕಲ್ಲ ಗದ್ದಗೆವನ್ನ ಮಾಡಿಕೊಂಡು ಹೌದು ಅಂತರ್ಢೇರ್ಯ ಮಾಡೋದು ನನ್ನಪ್ಪ ಯೋಗಿನಾದ ಅಮೋಘ ಸಿದ್ದೇಶ್ವರನ ಭಗವಂತನ ಪಾದಕ್ಕೂ ಇವತ್ತ 1000 ಕೋಟಿ ನಮಸ್ಕಾರವನ್ನ ಸಲ್ಲಿಸಿ ಆತನ ಪ್ರಿಯ ಶಿಷ್ಯ ಅನಿಸಿಕೊಂಡು ಯಾರಿಪ್ಪ ಕೈಲಾಸ ಗಮನವನ್ನ ಬಯಲು ಮಾಡುವುದಕ್ಕೆ ಸಲುವಾಗಿ ಅವಾಗ ಶಿವ ಪಾರ್ವತಿ ಇರ್ತಾರ ಹೌದು ನೀ ಮರ್ತಿ ಲೋಕಕ್ಕೆ ಹೋಗ ನನಗ ಬರ್ಬೇಕಂದ ಖರೆ ನಾನ್ ನಿನಗ ಸಲುವಲ್ಲ ಜಾಕಿ ಮಾಡವಲ್ಲ ಹೌದು ನಿನಗ ಮುಂದೆ ಬಂದು ಕಂಟಕ ನಾ ಬಯಲು ಮಾಡವಲ್ಲ ಅಂತ ಸರಿಲಾರ ನೀ ನನಗ ಗುರುವಿಗೆ ಬರ್ಬೇಕಂದಿ ಸೋಮನಿಂಗ ಹೌದು ಖರೆ ನಾವೊಂದು ನಿನಗ ಅಂತ ತಾಕತ್ ಅಂತದ ಒಂದು ನಿನ್ನ ಕೈಯಾಗ ಯಾಕಂತ ಕೇಳಿದ್ರ ಪೇಸೈ ಮುಂದೆ ಹೊಂಟ್ರೆ 1000 ಗಟ್ಟಲೆ ಪೊಲೀಸ್ ಬೇಕಾಗ್ತವ ಹೌದು
ಅಂತ ಸಾವಿರಾಳಿನ ಸರದಾರ ಎನಿಸಿಕೊಂಡು ಬುತಾಳ ಸಿದ್ಧನ ನಿನಗೆ ಬಯಲು ಮಾಡಕ್ಕೆ ಕೊಡ್ತಾಮ ಸಿದ್ಧ ಆತನ. ಹೌದು. ಅದಕ್ಕೆ ಬೈಲ ಬುತಾಳ ಸಿದ್ಧ ಬಲಕವನ್ನ ಜಾಗ ಪಡೆದಂತ ಬುತಾಳ ಸಿದ್ಧನ ಪಾದಕ್ಕೂ ಇವತ್ತು ನಮಸ್ಕಾರವನ್ನ ಸಲ್ಲಿಸಿ ಯಾವ ಹೌದು. ಶಕ್ತಿ ಜಾತ್ರೆಯ ಇವತ್ತು ಎಲ್ಲವನ್ನ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ, ಆಂಧ್ರದಲ್ಲಿ, ತಮಿಳುನಾಡುದಲ್ಲಿ, ಕೇರಳದಲ್ಲಿ 5-6 ರಾಜ್ಯ ಜನಸಂಖ್ಯೆ ಇವತ್ತಿಗೆ ಇಲ್ಲಿ ಕೂಡಿರೇನೋ ಕಾಲಕ್ಕ. ಹೌದೌದು 5-6 ಲಕ್ಷ ಅಲ್ರಿ 10 ಲಕ್ಷ ಗಟ್ಲೆ. 5-6 ರಾಜ್ಯ ಹೇಳಿನ 5-6 ಲಕ್ಷ ಹೇಳಿಲ್ಲ. ಹೌದೌದು ಕೋಟ್ಯಾನ ಕೋಟಿ. ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಅಮಸಿದ್ದ ನಾಡಗೌಡ ಅನ್ಸ್ಕೊಂಡ ಖರೆ ಕೈಯಾಗ ಜೋಳಿ ಹಿಡ್ದ ನಾಡಿಗೆ ಸಲುವಿ ಸಾಕಿ. ಹೌದು ನೋಡು ಮಾತ ನಾಡದಾಗ ಭಕ್ತಿ ಎಲ್ಲಿಲ್ಲ ಅಲ್ಲಿ ನಾ ಇಲ್ಲ ತಿಳ್ಕೊಂಡ ಭಕ್ತಿ ಎಲ್ಲಿಗದ ಅಲ್ಲಿಗೆ ಅಮಸಿದ್ದ ಹಾನ. ಹೌದು ಹೌದು. ಅದಕ್ಕ ಅಂತ ನನ್ನ ಅಮಸಿದ್ನ ಅವತಾರ, ಅಮಸಿದ್ನ ಜ್ಞಾನ, ಅಮಸಿದ್ನ ಅನುಗ್ರಹ ಹೌದು ಪಡೆದಂತ ಸಿದ್ದಪ್ಪ ಮುತ್ತನ ಪಾದಕ್ಕೂ ಇವತ್ತ ನಮಸ್ಕಾರವನ್ನು ಸಲ್ಲಿಸುತ್ತೇಪ್ಪ ಸಲ್ಲಿಸುತ್ತ ತಾನ ಪ್ರಿಯ ಶಿಷ್ಯ ಅನಿಸಿಕೊಂಡು. ಹೌದು. ಯಾಕಂತ ಕೇಳಿದ್ರೆ ಅಪ್ಪ ನಡಬರ ಕೂತಾನ ಅಂಶದ, ಅಚ್ಚಿಕ ಎಡಕ ಬಲಕ ಯಾರು ಕೂತಾರ ಅಂತ ಕೇಳಿದ್ರೆ ನನ್ನ ಅಪ್ಪ ಸಿದ್ದಪ್ಪ ಮುತ್ಯ, ಅಪ್ಪ ಬಿಳಿನಪ್ಪ ಮುತ್ಯ. ಬೆಳೆನಪ್ಪ ಮುತ್ಯ ಮತ್ತು ಬಿಳಿನಪ್ಪ ಮುತ್ಯನ ಪಾದಕ್ಕೂ ಇವತ್ತು ನಮಸ್ಕಾರವನ್ನ ಸಲ್ಲಿಸುತ್ತೇಪ್ಪ ಸಲ್ಲಿಸುತ್ತ ನಡೆದೇ ಆಡುವ ದೇವರು. ನಡೆದಾಡುವ ದೇವರು ಯಾರಪ್ಪ? ಮಾತನಾಡುವ ದೇವರು, ಸಂಚಾರಿಯ ಸಂತ, ಮಾತೃದಯದ ಮಾಂತ. ಯಾಕಂತ ಕೇಳಿದ್ರ ಯಾರಪ್ಪ? ಅಕ್ಷಿ ಬಾಗ್ಲಾಗಿದ್ರ ಹೇಳ್ತಿರೋರು ಏನಂತ? ಏ ಲಿಂಗಪ್ಪ ಈ ಕಡೆ ಬಾ. ಅಕ್ಷಿ ಬಾಗಲ ಅಕ್ಷಿ ಬಾಗ್ಲಾಗಿದ್ದಳಿಗೆ ಗುಲ್ಬರ್ಗ ಜಿಲ್ಲೆಯ ಶಾಪುರ ತಾಲೂಕಿನ ಅಲ್ಲಿ ಒಬ್ಬ ಬೈನಹಳ್ಳಿವನ್ನ ಹುಡುಗ ಬರ್ಲಾಗತ್ತಾನ ಲಿಂಗಾಣ ಅಂತ ಹೇಳಿ. ಹೌದು ಲಿಂಗಾಣ ಅಂತ ಬರತಾರಪ್ಪ. ಅವನಿಗೆ ಮೊದಲು ಉಪ್ಪಿಟ್ಟು ತಯಾರು ಮಾಡತ್ ಹೇಳ್ತಾರ ಮದಗೊಂಡೇಶ್ವರ ಮುತ್ತಿ ಅವರು. ನೋಡ್ರಿ ಎಷ್ಟು ಜ್ಞಾನ ದೃಷ್ಟಿವಂತರು. ಅಪ್ಪ ಆತ್ ಕೇಳ್ತಾನ ಲಿಂಗಪ್ಪ ಮಾಸ್ತರ ಏನಂತಾರಪ್ಪ? ಅವ ಶಾಪುರದಿಂದ ಬರೋದಾರ ನಿಮ್ಗೆ ಹ್ಯಾಂಗ ಗೊತ್ತ? ಅವನ್ ಜಿಲ್ಲಾ ತಾಲೂಕರೇ ಹ್ಯಾಂಗ ಗೊತ್ತ? ಅವನ್ ಉಪ್ಪಿಟ್ಟು ತಿಂತಾನ ನಿಮ್ಗೆ ಹ್ಯಾಂಗ ಗೊತ್ತ? ಏ ಹುಚ್ಚಿ ಅಂದವ್ರು ಏನಂತಾರಪ್ಪ? ನೋಡು PSI ಇವತ್ತು ಅಪ್ಲಿಕೇಶನ್ ಬರ್ಲಿಕ್ಕೆ ಹೋಗ್ತಿ ಅಂದ್ರೆ ಆ ಕೋರ್ಸ್ ಕಲ್ತ ಬಲಿಕ್ಕೆ ನೀನು PSI ಅಪ್ಲಿಕೇಶನ್ ಬರ್ಲಿಕ್ಕೆ ಹೋಗ್ತಿ ಅಂದ್ರೆ ಆ ಕೋರ್ಸ್ ನಾನು ಬರ್ಲಿಕ್ಕೆ ನನ್ನಪ್ಪ ಮಂದ್ರೂಪದಿಂದ ಇಲ್ಲಿಗೆ ಯಾಕೆ ತರ್ತಿದ್ ಗುಡ್ಡಕ್ಕಂದ. ಹೌದು ಖರೇದ ಮಾತು. ಆ ಕೋರ್ಸ್ ನಾ ಕಲ್ತಿದ ತಿಳಿಲಿಕ್ಕೆ ಬಂದದ್ದು ಮಾಸ್ತರ. ಉಪ್ಪಿಟ್ಟು ತಯಾರು ಮಾಡಂದ. ಆ ಉಪ್ಪಿಟ್ಟು ತಯಾರು ಮಾಡೋದಾಗ ಬೈನಹಳ್ಳಿ ಲಿಂಗಾಣ ಅಲ್ಲಿ ಡೈರೆಕ್ಟ್ ಸೀದಾ ಹುಲಜಂತಿ ಹೊಂಟಿದ. ದೀಪಾವಳಿ ಹಬ್ಬಕ್ಕೆ ದೀಪಾವಳಿ ಅಮಾವಾಸ್ಯೆ ಗುಡ್ಡಕ್ಕೆ ಇಳಿದು ಬಿಟ್ಟವ್. ಹೌದಪ್ಪ. ಅವಾಗ ನಮ್ಮಲ್ಲಿ ಕನ್ನಯ್ಯ ಒಡೆಯರನವರಿದ್ರು. ಆ ಕನ್ನಯ್ಯ ಒಡೆಯರ ಕರ್ಕೊಂಡು ಬರ್ತಿರ್ತಾರ. ಆ ನಾಗರತ್ನ ಒಬ್ಬಕಿ ಹೆಣ್ಣು ಮಗಳು. ಏನ್ ಹೇಳ್ತಾರಪ್ಪ? ಆ ನಾಗರತ್ನ ವಜನ ಎಟ್ಟಿತ್ತು ಕೇಳಿದ್ರೆ 1 ಕ್ವಿಂಟಲ್ ಗಟ್ಲೆ ವಜನ ಇದ್ರು ಹೆಣ್ಮಗಳು. ಆಕೆಗೆ ದೊಡ್ಡ ನೌಕರಿ. ಯಾಕಂತ ಕೇಳಿದ್ರೆ ಒಂದು ಸಾಲಿ ಒಂದು ಮೇಡ್ ಸಾಹಿಬ್ತಿದ್ಳು. ಇದ್ರು ಮೇನ್ ಸಾಹಿಬ್ತಿದ್ಳು. ಅವಾಗ ಏನಾಯ್ತು ಅಂತ ಕೇಳಿದ್ರೆ ಏನಾಯ್ತಪ್ಪ? ಬೈನಹಳ್ಳಿ ಲಿಂಗಣ್ಣವರು ಮುಂದೆ ಕೂತಿದ್ರು, ತಾಯಿ ಅಲ್ಲೇ ಕೂತಿದ್ರು. ಆ ನಡಬರ್ಕ ಹನುಮಂತನ ಪಾತ್ರ ಯಾರಿಗಿತ್ತು? ಕನ್ನಯ್ಯ ಒಡೆಯರಿಗಿತ್ತು. ಆ ಕನ್ನಯ್ಯ ಒಡೆಯರ್ ಏನಂತಾರಪ್ಪ? ಅಪ್ಪ ಸುಮ್ ಚಂತಾಗ್ ತಿರ್ಗಾಡಿ ನೀವು ಸಾಯ್ಬೇಡ್ರಿ. ಯಾರ ಒಂದ್ ಚಿಲ್ ಜೋಳ ಗೋಧಿ ಚಜ್ಜಿ ಕೊಟ್ರಿ ಏನಾಗೋದು ನಿಮ್ಗ? ಏನಾಗುದಪ್ಪ? ಇವರು ಲಿಂಗಣ್ಣವರು ಇನ್ಕಮ್ ಟ್ಯಾಕ್ಸ್ ವಕೀಲರ. ನಾಗರತ್ನ ಮೇಡಮ್ ಇವರು ಒಂದು ಜಿಲ್ಲಾ ಅಧಿಕಾರಿ. ಅದಾರಪ್ಪ. ಯಪ್ಪ ಇವ್ರಿಗೆ ಜರ ಪುತ್ರ ಸಂತಾನ ಕೊಟ್ಟ ಕಲ್ಯಾಣ ಮಂಟಪ ಒಬ್ಬರೇ ಕಟ್ತಾರ ಅಂದ್ಬಿಟ್ಟು. ಏನ್ ಹೇಳಿದ್ರ ಅವರು? ಅದಕ್ಕೆ ನನ್ನ ಅಪ್ಪ ಕೈಲಾಸದಿಂದ ಬರೊಳಗೆ ಬೇಡ್ಕೊಂಡು ಬಂದಾನ. ಏನದು ಬೇಡ್ಕೊಂಡನಪ್ಪ? ಶಿವಹರ, ಮನೋಹರ, ಮುಕ್ಕಣ್ಣಹರ, 3 ಲೋಕದ ಒಡೆಯ, ಗೌರಿ ಹರ, ಗಂಗಿ ಹರ, ಹಾಲಬಿಂದಗಿ ಹಾಲ ಕೊಡ ಹೊತ್ತು ನಿತ್ಯ ಕೈಲಾಸದಲ್ಲಿ ಗುರುಸೇವೆಯನ್ನ ಮಾಡಿಕೊಂಡು ಗುರುಸೇವೆಯನ್ನ ಮಾಡಿಕೊಂಡಿದ್ದಾರಪ್ಪ. ಮಳೆಯ ಕೀಲ ಬೆಳೆಯ ಕೀಲ ಹುಟ್ಟ ಬಂಜಿಗೆ ತೊಟ್ಟಲ ಭಾಷೆ ಮೊದಲು ನನ್ನ ಅಪ್ಪ ಬೇಡ್ಕೊಂಡು ಬಂದನ. ಹೌದಪ್ಪ. ಏ ಲಿಂಗಣ್ಣ ಅಂತಾರ ಅವರು. ನಿನಗ್ ಮಕ್ಕಳು 1 ಬೇಕೇನು 2 ಬೇಕಂತ ಕೇಳ್ತಾರ. ಏನ್ ಹೇಳ್ತಾರಪ್ಪ? ನನಗ್ ಮೊದಲು 1 ಕೊಡು, ಮುಂದಿನ ನಾ ಬೇಡ್ತೀನತ್ತಾರ. 1000 ಮಕ್ಕಳು ಕೊಡು ಅಂತ ನನ್ನ ಅಪ್ಪನ ಬಲಿ ಶಕ್ತಿ ಅದ. ಎಂತದಪ್ಪ? ನಾಳೆಗೆ ನಾ ಕೊಟ್ಟಂದ್ರೆ ನಿನ್ನ ಬಲಿ ಕೊಡು, ಪಾತ್ರತ್ವ ಅದಿಲ್ಲ ಅದು ಮೊದಲು ನೋಡ್ಕೊ ಅಂದ್ರು. ಏನ್ ಹೇಳ್ತಾರ ಮುತ್ತೇವ್ರಪ್ಪ? ಅವಾಗ ಹೇಳ್ತಾರ ನಾ ಕೊಟ್ಟ ಬಳಕ ನೀ ನನಗೆ ಹೊಳ್ಳಿ ಕೊಡುದು ಪಾತ್ರತ್ವ ನಿನ್ನ ಬಲಿ ಆದಿಲ್ಲ ಅಂತ ಹೇಳ್ತಾರ. ಕೇಳ್ತಾರ ಹಿಂಗ.
ಅವಾಗ ಹೇಳ್ತಾನ ಬೈನೊಳ್ಳಿ ಲಿಂಗಣ ಏನ್ ಹೇಳಿದ್ರಿಪ್ಪ ಅವರು? ಮುತ್ಯ ಈ ಕಡೆ ಎಡಕ್ಕೆ ನೋಡ್ದಂದ್ರ 1000 ತೊಲಿಗಟ್ಲೆ ಬಂಗಾರ ಬಿದ್ದದ, ಬಲಕ್ಕೆ ನೋಡಿದ್ರೆ 1000 ಎಕರೆ ಭೂಮಿ ಬಿದ್ದದ. ಹಾ ಭೂಮಿ ಬಿದ್ದದ. ನೀ ಅನ್ಬೇಡಿ, ಲಕ್ಷ ಬೇಡಿ, 2 ಲಕ್ಷ ಬೇಡಿ, ನನಗ ಪುತ್ರ ಸಂತಾನ ಕೊಟ್ರ ಅದಕ್ಕಂದಾರ ಅವ್ರು. ಏನು ಏನಂತೀರಂದ್ರ ಲೋಕದಾಗ ಹೆಂಗ ಎಷ್ಟೋ ಮಂದಿ ತ್ರಾಸ ಆತಿತ್ತು. ಅದಕ್ಕೆ ಮದವಣ ಮುತ್ಯ ನೋಡ್ರಿ ಎಂತ ಪದ್ಯ ಕಟ್ಟಾರ. ಎಂತದಪ್ಪ? ಬಂಜಾಗಿ ಬಾಳುವುದ್ಯಾಕೋ ಲೋಕದ ಕೀರ್ತಿಗಳ್ಯಾಕೋ, ಬಂಜಾಗಿ ಬಾಳುವುದ್ಯಾಕೋ ಲೋಕದ ಕೀರ್ತಿಗಳ್ಯಾಕೋ, ಆ ಜಗದೊಳಗ ಇರುವುದು ಸಾಕೋ, ವಿಷ ಕುಡದ ಸಾಯೋದು ಟೀಕೋ, ಜಗದೊಳಗ ಇರುವುದು ಸಾಕೋ, ವಿಷ ಕುಡದ ಸಾಯೋದು ಟೀಕೋ. ಅದಕ್ಕೆ ಮುಚ್ಚ ಮದವಣ ಮುತ್ಯ ಹೇಳ್ತಾರ ಮಕ್ಕಳೆಲ್ಲರೂ ಮನಿ ಲೆಕ್ಕದಾಗಿಲ್ಲತ್ತ. ಏನಂತಾರಿಪ್ಪ? ನೋಡ್ರಿ ನೀವು ವೋಟಿಂಗ್ ಕಾರ್ಡ್ ಇಲ್ಲ ಅಂದ್ರೆ ನಿಮ್ಗೆ ವೋಟ್ ಹಾಕ್ಲಿಕ್ಕೆ ಹಚ್ಚಂಗಿಲ್ಲ ಅವ್ರು. ಒಳಗ್ ಕರಿತಾರ ಎಲ್ಲಿ ಏನಂತಾರ? ಗೌರ್ಮೆಂಟ್ ದವರು ಸಾಲಿ ಒಳಗ್ ಕೂತಿರ್ತಾರ ವೋಟ್ ಹಾಕ್ಸೋಳಕ್. ನಿನ್ನ ಆಧಾರ್ ಕಾರ್ಡ್ ನಿಂದು ಏನ್ ತೆಗಿತಾರ ಅವ್ರು? ವೋಟಿಂಗ್ ಕಾರ್ಡ್ ತೆಗಿತಾರ. ಮೊದಲು ವೋಟಿಂಗ್ ಕಾರ್ಡ್ ಇರ್ಲಿಕ್ಕಂದ್ರ ನೀ ಗಟಾವಟ್ ಹತ್ತಾರ. ಅಂದ್ರೆ ವೋಟಿಂಗ್ ಕಾರ್ಡ್ ಇರ್ಲಿಕ್ಕಂದ್ರ ನಾವು ದೇಶದಾಗಿದ್ದು ಇಲ್ಲಾರ್ದಂಗ. ದೇಶದೊಳಗೆ ಇದ್ದು ಇಲ್ಲಾರ್ದಂಗ. ಅದಕ್ಕೆ ಬಸವಣ್ಣ ಅವ್ರ ಒಂದು ಮಾತು ಹೇಳ್ತಾರ. ಏನ್ ಹೇಳಿದ್ರಿ ಬಸವಣ್ಣ ಅವರು? ಗಿಡವಿದ್ದು ಫಲವೇನು ನೆರಳಿಲ್ಲದೆ ನಕರು. ಏನು ಗಿಡವಿದ್ದು ಫಲವೇನು ನೆರಳಿಲ್ಲದೆ ನಕರು. ಬಾವಿದ್ದು ಫಲವೇನು ನೀರಿಲ್ಲದೆ ನಕರು. ಹೌದು. ಆಕಳಿದ್ದು ಫಲವೇನೋ ಹಾಲ ಇಲ್ಲದೆ ನಕರು. ಏನು ಆಕಳಿದ್ರು? ಆಕಳ ಇದ್ದರ ಫಲವೇನು ಅದ್ರ ಹಾಲ ಇಲ್ಲದೆ ನಕ್ಕರು. ಮನುಷ್ಯದ್ದು ಫಲವೇನೋ ಭಕ್ತಿ ಇಲ್ಲದೆ ನಕರು. ನೋಡ್ರಿ ಸುಮ್ ಮಾಡೋದು ಮಹಾರಾಜರ ಮುಂದೆ ಬಂದು ಏನು ಮರ ಮನ್ನ ನಮ್ಮ ಊರಿಗೆ ಬಂದಿದ್ದೆ ನಾ ಕರಿಬೇಕಂತ ನನಗೆ ಯಾಕೋ ಜರ ಟೈಮ್ ಸಾಧಿಸಲಿಲ್ಲ, ನಿನ್ನ ಕರೆದಿಲ್ಲ. ನೋಡ್ರಿ ಮಹಾರಾಜ್ ಆಸೆ ಹತ್ಬೇಕಲ್ಲ ಮುಂದಿನ ಸಲ ನನ್ನ ಕರಿತಾನ ಅಂತೇಳಿ ಇಟ್ಟು ಅಂದ ಕಿಶನ್ ತಕ್ಕುಡಿ 2 ದಾರ 2 ತೈತ ಚಿಟ್ಟಿ ಕೊಟ್ರ. ಇವನು ಮಾರೇ ಭಾಷೆ ಇರ್ತಾನೆ. ಏನಿರ್ತಾರಪ್ಪ? ಯಾಕಂದ್ರೆ 600-700 ರೂಪಾಯಿ ಕೆಜಿ ದಾರ ತರಂಗಿಲ್ಲ. ಈಗ ಇವನು 300 ರೂಪಾಯಿ ಕೆಜಿನ ತರ್ತಾನ. ಅದು ಕೈಯಾಗೆ ಕಟ್ತಾನ. ಈಗ ಉದ್ದಿತ್ತು ಕೊಳ್ಳ ಕಟ್ಕೊಳಕ್ ಬರ್ತಿತ್ತು. ಯಾಕಂದ್ರೆ ಇವ್ರು ಹಂಗೆ ಮಾಡ್ತಾರೆ. 10 ರೂಪಾಯಿ ಅಂತದ್ ಲೋಟ ಅಂತ ಕೇಳಿದ್ರೆ ಅದು ಯಾರು ಅಂಗಡಿಗೆ ಬಿ ನಡಿಬಾರ್ದು. 4 ಸೇಲ್ ಹರಿದಿತ್ತು, ಅದಕ್ಕೆ ಚಿಗಟ್ ಪಟ್ಟಿಟ್ಟು ಜೋಳಿಗೆ ಆಗ ಕಡ್ ಲೋಟ ಅನ್ನೋದು ಕಿಶಾಗ. ನಾವು ಬಿ ಚಾಂದ್ ಕೊಟ್ಟಿ ಸೌಕರ್ಯಾರ ಏನದಾರ ಅವ್ರು ಸೌಕರ್ಯ ಮತ್ತ ಭಂಡಾರ ಪುಡಿಯರ್ ಕಟ್ಲಕ್ಕೆ ಯಾರಿಲ್ಲ. ಹ್ಯಾಂಗ ಮಾಡೋದು? ಎಟ್ ನೀ ಹಂಚ್ತಿ ಹಂಚ ನಾ ಲಿಂಬಿಕೆ ತರ್ತೀನಿ ಅಂತ ಹೇಳಿ ಅವ್ರು 20 ಕಟ್ಟ ಲಿಂಬಿಕೆನ ತಂದು ಹೋಗದಾರ. ಬೇಕಾದಷ್ಟು ಹಂಚು. ಮನುಷ್ಯದ್ದು ಫಲವೇನೋ ಭಕ್ತಿ ಇಲ್ಲದೆ ನಕ್ಕರು. ಮನುಷ್ಯದ ಫಲವೇನೋ ಭಕ್ತಿ ಇಲ್ಲದೆ ನಕ್ಕರು. ಮನುಷ್ಯನಲ್ಲಿ ವಿಶ್ವಾಸ ಮೊದಲು ಬೇಕು. ಮೊದಲು ದೇವರ ಮ್ಯಾಗ ವಿಶ್ವಾಸ ಬೇಕು, ನಂಬಿಕೆ ಬೇಕು. ಆತ್ಮರ ನಮಗೆ ಇವತ್ತಿಗೆ ಹಣ್ಣ ಭಂಡಾರ ಕೊಟ್ಟಾರ ಅಂದ್ರೆ ಇದು ಬಂಗಾರ ಆಗೋದು ವಿಶ್ವಾಸ ಬೇಕು. ಹೋಗಿ ಬರೀ ಹಾಡಾತಿರತ್ತ ಒಂದ್ಸಲ ಏನ್ರಿ ಮೊದಲು ವಿಶ್ವಾಸ ಬೇಕು. ಆ ವಿಶ್ವಾಸ ನಂಬಲ್ಲಿ ಇರ್ಲಿಕ್ಕಂದ್ರೆ ನಾವು ಏನು ಕೊಟ್ಟದು ನಿಮಗ ಫಲ ಇಲ್ಲ. ಅದಕ್ಕೆ ಜೀವನದಾಗ ಏನ್ ಹೇಳ್ತಾರ? ಮಕ್ಕಳಿಲ್ಲದ ಮನಿ ಲೆಕ್ಕದಾಗಿಲ್ಲ. ಅದಕ್ಕಂದರವ್ರು ಏನು ಬಡತನಿದ್ದರ ಇರುವಲ್ದ್ಯಾಕೋ ಯಾರಿಗೆ ಬೇಕು? ಯಪ್ಪ ನಿನಗೇನು ಕೇಳಂಗಿಲ್ಲ ಅವ್ರ ಇಸು ಏನ್ ಕೇಳ್ತಾರ ಮಾಸ್ತರ? ಆಗ್ಯದ ಫಸ್ಟ್ ನಿನ್ ಕೇಳ್ತಾರ ಮದುವೆ ಆಗ್ಯದ ನಿಂಗೆ ಹಂಗೆ ಆಗ್ಯಾವ ಮಕ್ಕಳು. ಮುಂದೆ ಪಟ್ಟ ದಿವಸ ಹೇಳದಂದ್ರೆ ಇವನು ಒಳ್ಳೆ ಹಿಂಗ್ ನಡೀತಾನ. ಯಾಕಂದ್ರೆ ನನ್ಗ ಗಣಸ ಮಕ್ಕಳು ಆಗ್ಯಾವತ್ತಳಿ ಯಾನೇನೋ ಮೊದಲಿನ ಪಾರನ ಹೆಸರು ಬಸ್ಯ, ಹಿಂದಿನ ಪಾರನ ಹೆಸರು ಕೃಷ್ಣ. ಇವ ಆರಾಮ್ಸರಿ ಟೋಟಲ್ ಕೇಳಕ್ ಕೂತಪ್ಪ ಅಂದ್ರೆ ಇವ ಸಾಮಾನ್ಯ. ಅದಕ್ಕೆ ಯಾಕಂತ ಕೇಳಿದ್ರ ಏನ್ರಿಪ್ಪ? ಅದಕ್ಕೆ ಮಕ್ಕಳು ಎಂತಾರ ಹಾಡ್ದ ನನ್ನ ಅಪ್ಪ ಮದಗೊಂಡೇಶ್ವರ ಮುತ್ತೆ ಅವರು. ಎಂತ ಮಕ್ಕಳು ಹಾಡ್ದಾರ ಇವಕ್ಕ? ಇಲ್ಲಿ ಕೂತದ್ ನೋಡು ಜಿಗಜನ ಮಗ ಇದು ಎಂದು ಹುಟ್ಲಾರ್ದು. ಹುಲಿ ಹುಲಿ ಇಲ್ಲಿ ಕ್ವಾಣವಾಗಿದ ಒಂದು ಮಗ ಕೂತದ ನೋಡು ಮದಗೊಂಡ ಮುತ್ತೆ ಹಾಡದದು. ಇದನ್ನ ಸಣ್ಣ ಮರಿ ಹೆಸರು ಅಳ್ಕಲಾರ್ದಂತದು. ಎಂತ ಮಕ್ಕಳು ಅಪ್ಪನ ಮದಗೊಂಡ ಮುತ್ತೆ ಅಂದ್ರೆ 1007 ಮ್ಯಾಳಗಳು 3 ಚಂಜಿಲ್ ಚಾಲು ಮಾಡ್ದ ಅಂದ್ರೆ 10 ದಿನ ಚಾಲು ಆದ್ರೂ ಇವ್ರು ಬಲ್ಲಿದ ಹಾಡ ಮುಗಿಯಂಗಿಲ್ಲ. ಅಂತ ಹಾಡುಗಳು ಬರ್ದಿಟ್ಟು ಅಂತ ಮಕ್ಕಳು ಲೋಕದಾಗ ಹಡಿಬೇಕು. ಇವು ಮಕ್ಕಳು ಹಾಡದವ್ರಿ ಮಲ್ಲು ಹಾಡದವ್ರಿಪ್ಪ. ಅಲ್ಲಿ ಬಹಳ ಆದ್ರೆ ನಿನಗೆ ಹೇಳ್ತಾ ಮುಂಜಾನೆ ಬುಕ್ ಹಿಡಿದು ಚಂಜಿ ತಾನ ತಲೆಗೆ ಆನ್ ಉಳ್ದಂದ್ರೆ ಡಿಲೀಟ್ ಅತ್ತಾರ. ಎಲ್ಲ ಡಿಲೀಟ್ ಆಗ್ಯದ. ಏನು ಎಲ್ಲ ಮೆಮರಿ ಖುಲ್ಲರ್ ಆಗ್ಯದ. ಬುಕ್ ಹಿಡ್ದು ಸಂಜೆ ಕೇಳ್ತಾರ ಅಪ್ಪ ಯಾನು ಓದ್ಯ ಡಿಲೀಟ್ ಅತ್ತನ. ಖರೆ ನನ್ನ ಅಪ್ಪ ಮದಗೊಂಡ ಮುತ್ತೆ ಅಂತ ಮಕ್ಕಳು ಹಾಡ್ದಿಲ್ಲ. ಹೆಂಗ? ಅದಕ್ಕಂತ ಬಡತನಿದ್ದರ ಇರುವಲ್ದ್ಯಾಕೋ ತಾನ ಯಾರಿಗೆ ಬೇಕು? ಮನೆ ಒಳಗ ಮಕ್ಕಳಿದ್ದರ ಶ್ರೀಮಂತರಿಗೆ ಬೇಕು. ಮನೆಯ ಒಳಗ ಮಕ್ಕಳಿದ್ದ
ಇದ್ದರ ಉಪವಾಸಿದ್ದರ ಇರುವಲ್ಲದ್ಯಾಕೋ ಬಡತನಿದೆ ಬಂಜಾಗಿ ಬಾಳುವುದ್ಯಾಕೋ ಲೋಕದ ಪಾಕೀರ್ತಿಗಳ್ಯಾಕೋ ಜಗದೊಳಗ ಇರುವುದು ಸಾಕೋ ವಿಷ ಕುಡದ ಸಾಯುವುದಲ್ಲಿ ಜಗದೊಳಗ ಇರುವುದು ಸಾಕೋ ವಿಷ ಕುಡದ ಸಾಯುವುದಲ್ಲಿ ಅದಕ್ಕೆ ಸಂತ ತುಕಾರಾಮ್ ಮಹಾರಾಜರಂಗ ಮಧುಗೊಂಡೇಶ್ವರ ಮೂರ್ತಿ ಅವರು ಏನ್ ಹೇಳಿದ್ರು ಅಂದ್ರೆ ನಡೆದೇ ಆಡುವ ದೇವ್ರು ಮಾತನಾಡುವ ದೇವ್ರು ಅವಾಗ ಬಂದು ಕೇಳ್ತಾರ ಏನು ಅಲೋ ಲಿಂಗಣ 3 ತಿಂಗಳದ ಒಳಗ ನಿನಗ ಚೋಳಿ ಆಗ್ತಂದ್ರ ಕಳಕುಪ್ಸತ್ ಕಳಕುಪ್ಸ ಹಾ ಕಳ್ ಕುಬಸ ಆಗ್ತದ ಅಕ್ಕ ತಂಗಿ ಜರ ಯಾಕೋ ಹೊಟ್ಟಿ ಬೇರೆ ಕಾಣಿಸ್ಲಕತ್ತ ಅಂದ್ರ ಕಳಕುಪ್ಸತ್ತದ ಹೌದ್ 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 ಆ 7 ತಿಂಗಳದಾಗ ಅದು ಕರೆಕ್ಟ್ ಕುಪ್ಸತ್ತ ಹೌದ್ ಅವಾಗ ಒಳ್ಳೆ ಹಿಂಗ್ ಬರ್ತಾನೆ ಇವ ಸರ್ದಾರ ಹಾ ಹಾ ನಂದು ಎಲ್ಲ ಚಲೋ ಆಯ್ತು ಎಲ್ಲ ಠೇಕ್ ಆಯ್ತು ಹೌದ್ ಆನಂದ ಆಯ್ತು ಫೋನ್ ಹಚ್ಚಿ ಅಪ್ಪವ್ರ ಕುಪ್ಸಕ್ ಬರ್ತೀರಿ ಅಪ್ಪವ್ರ ಮೊದಲೇ ಹೇಳ್ತಾರ ಕುಪ್ಸೋದು ಒಟ್ಟು ನಂಗೆ ನಡೆಯಲ್ಲೋ ಯಾಕೆ ನಡೆಯಲ್ಲತ್ತಾರ ಗೊತ್ತಾನೆ ಇವ್ರು ಯಾಕ್ರಿ ಆ ಕುಬಸದ ಊಟ ನಡೆದ್ರೆ ಇವ ಹೋಗಾನ ಭಾಳ ಆದ್ರೆ ಕೊಟ್ಟವ್ 1200 ಹಾ ಹಾ ಅದೇ ಕುಬಸಾಗಿ ಅಚಾನಕ್ ಡೆಲಿವರಿ ಆಗಿ ಗಣಸ ಮಗನ ಹಾಡಿತಂದ್ರೆ ಹಾ ಹಾ ಮುತ್ಯ ಮನಿ ದೀಪಚ್ಚನ ಮಗನ ಒಂದ್ ತೊಲಿ ಬಂಗಾರ ಹಾಕತಾನ ಹೌದು ಅತ್ತಾರ ಅವಾಗ ಊಟ ಇವ್ನಿಗೆ ನಡೀತು ಹಾ ಇಲ್ಲಿ ಅದ ನೋಡು ಅದಕ್ಕಂದ್ರಲ್ಲ ಏನು ಅದಕ್ಕಂದ್ರ ಅದಕ್ಕೆ ಜ್ಞಾನೇಶ್ವರಿ ಕೋನ್ ವಾಚಿಲಿ ತೂ ವಾಚಿಲಿ ಹೌದ್ 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 ಯಾರು ತಿಳ್ಕೊಂಡ್ರಿ ಅವ್ರೆಲ್ಲ ಉಳ್ಕೊಂಡಾರ ಉಳ್ಕೊಂಡರಿ ಯಾರು ತಿಳ್ಕೊಂಡಿಲ್ಲ ಅವ್ರು ಯಾನು ಉಳಿದಿಲ್ಲತ್ತ ಹೌದ್ ಹೌದ್ ಅದಕ್ಕ ಸಂತ ತುಕಾರಾಮ್ ಮಹಾರಾಜ್ ಏನ್ ಹೇಳ್ತಾನ ಹಾ ಹಾ 1000 ಸಲ ನನಗ ಜನ್ಮ ಕೊಡು ಹೌದು ಕೊಡು ಕರೆ 1000 ಸಲ ಜನ್ಮ ಕೊಡು ಹಾ ಹಾ ಕರೆ ಸತ್ಯ ಸಂಘದಾಗ ನನಗ್ ಕೊಡು ಹೌದು ನನಗ ಸತ್ಯ ಸಂಘದೊಳಗೆ ಹುಟ್ಟಿಸು ನಿಮಗೊಂದು ಸದ್ಭಕ್ತರಿಗೆ ಹೇಳ್ತೀನಿ ಏನ್ ಹೇಳ್ತೀರಿ ನಿಮ್ ಮಗ ಹುಟ್ಲಿ ಮೊಮ್ಮಗ ಹುಟ್ಲಿ ಹುಟ್ಟುದ ಏ ಕಲ್ಯ ಹಾ ಹಾ ಚಟ್ಟಿ ಜಾತ್ರೆ ಬತ್ತು ಮಗನ ತಗೋ ಒಂದ್ 500 ರೂಪಾಯಿ ಹೋಗತ್ತ ಇದು ನೀವು ಅನ್ಬೇಡ್ರಿ ಹೌದ್ 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 ನಿಮ್ಮ ಕಣ್ಣಾನ ಜೀವ ಇರುತ್ತಕ್ಕ ನಿಮ್ಮ ಕಣ್ಣಾರ ಜೀವ ಇರುತ್ತಾರ ನಿಮ್ಮ ಕೈ ಕಾಲ ನಡೆಯುತ್ತಕ್ಕ ನಡೆಯುತ್ತಕ ನಿಮ್ಮ ಈ ಕೊಟ್ಟುದು ಜ್ಞಾನದ ಕಣ್ಣ ಕಾಣಿಸುತ್ತಕ್ಕ ಕಾಣಿಸುತ್ತಾನ ಕಾಣಿಸುತ್ತಾನ ಅಪ್ಪನ ಜಾತ್ರೆ ಬಿಡಬೇಡ್ರಿ ಅಂತೇಳಿ ಈ ಸಬಕ್ನ ಕೈ ಮುಗ ಹೌದ್ ಹೌದು ಹೌದು ಖರೆ ಹೌದ್ ಯಾರು ಬಿಡಲಿಪ್ಪ ಯಾರು ಬಿಡಬೇಡ್ರಿ ಹಾ 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 ನೋಡ್ರಿ ಒಂದ್ ಜರ ವಿಚಾರ ಮಾಡ್ರಿ ಹೆಂಗದ ಯಾಕಂತ ಕೇಳಿದ್ರೆ ನೋಡ್ರಿ ನಮ್ಗೆ ತಿಳಿದಷ್ಟು ಹೇಳ್ತೇವೆ ಹಾ 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 ನಾವು ನೀವು ಹಾ ಹಾ ಎಲ್ಲಾರು ಕೂಡ ಕೂತಿದೇವ್ ನಮ್ಮ ಅಪ್ಪನ ಗಾಡಿಯಾಗಿ ಹೌದು ಗಾಡಿಯಾಗಿ ಕೂತಿದ್ದೆವು ಎಲ್ಲಾರು ಅಪ್ಪನ ಗಾಡಿಯಾಗ ಕೂತಿದೇವು ಇದು ಅವನೇ ಗಾಡಿದು ಡೆಬ್ಬಿ ಅಪ್ಪ ಡೆಬ್ಬಿ ಶಂಬರವ ಹೌದು ಹೌದು ಆ ಡೆಬ್ಬೆ ಯಾವ ಡೆಬ್ಬೆ ಕೊಂಡಿರ್ಬೇಕನ್ನೋದು ನೀವ್ ವಿಚಾರ ಮಾಡಿ ಹೌದು ನಾವು ಜ್ಞಾನ ಡೆಬ್ಬಿ ಎಲ್ಲಕ್ಕಿಂತ ಲಾಸ್ಟ್ ಡೆಬ್ಬೆ ಕೂತಿ ಅಂದ್ರೆ ಅಲ್ಲಿ ನಿನ್ನ ಗಾರ್ಡ್ ಇರ್ತಾನೆ ಪಡೆದಿಸಿ ಹಿಡಿತಾನೆ ಹೌದು ಹೌದು ಅದಕ್ಕೆ ನೀ ಎಲ್ಲಿ ಕೊಂಡಿರ್ಬೇಕನ್ನೋ ಮಲ್ಲು ಮಾಸ್ತರ್ ಮೊದಲು ವಿಚಾರ ನಮ್ಮ ವಿಚಾರ ಎಲ್ಲಿ ಮಾಡ್ಬೇಕ್ರಿ ಮಾಸ್ತರ ಅದಕ್ಕೆ ಏನ್ ಆಗ್ಯದ ಅಂತ ಕೇಳಿದ್ರ ಏನು ಡೆಬ್ಬಿ ಬಹಳವ ಹಾ ಹಾ ಕಬೀರ್ ದಾಸರು ಮಾತು ಹೇಳ್ತಾರ ಏನ್ ಹೇಳ್ತಾರ ಅವರು ಬಚ್ಚೆ ಖೇಲ್ತೆ ಹಾ ಕ್ಯಾ ಸಾಬ್ ಹಾ ಹಾ ಬಚ್ಚೆ बच्चे खेलते ಜ್ಞಾನ ए ಓ गोद में गोद में माँ के गोद में ಹಾ ಹಾ बच्चे खेलते माँ के गोद में ಹಾ ಹಾ ज्ञानी खेलते वेद में वेद वेद ಹಾ ಹಾ ಅಥರ್ಣ ವೇದ ಋಗ್ವೇದ ಸಾಮವೇದ ವೇದದಾಗ ಆಡ್ತಾನ ಅದು ಜ್ಞಾನಿ ಹೌದು ಅಜ್ಞಾನಿ खेलते भेद में ಅಂದ್ರಿಪ್ಪ ಆ ಮಹಾರಾಜ್ ಹಂಗ ಈ ಮಹಾರಾಜ್ ಹಿಂಗ ಆಕಿ ಹಂಗ ಈಕಿ ಹಿಂಗ ಇವ್ರ ಮಠ ಹಂಗ ಈ ದೇವ್ರ ಹಿಂಗ ಹೌದು ಎಲ್ಲ ಹಾಳ್ಕೊಡು ಮಠಗಳಾಗಿ ಅವತಾರ ಆನಂದರ ಸಂತ ತುಕಾರಾಮ್ ಮಹಾರಾಜ್ ಹೇಳ್ತಾರ ಹಾ ಗ್ರಾಮ ಸ್ವಚ್ಛತಾ ಕರ ಹೌದ್ರಿ ಗ್ರಾಮ ಸ್ವಚ್ಛತಾ ಕರ ಅಂದ್ರೆ ಏನು ಏನು? ಮೊದಲು ನಮ್ಮ ಮನಸ್ಸು ಸ್ವಚ್ಛ ಮಾಡ್ಕೋಬೇಕು ಹೌದು ಮೊದಲು ನಮ್ಮ ಮಠ ಸ್ವಚ್ಛ ಆದ್ರೆ ಅದಕ್ಕೆ ಚೋಕನ ಎಲವ ವಿಠಲ 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 ತಿತ್ತು ಹೌದು ಸಂತ ಜನಾಬಾಯಿ ಕೊಳ್ಳ ವಿಠಲ 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 ತಿತ್ತು ಹೌದು ಹೌದು ಅರ್ಜುನನ ಕೂದಲ ಕೃಷ್ಣ 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 ಹೌದು ಹೌದು ಹೌದಪ್ಪ ಸಂತ ಮಧುಗೊಂಡೇಶ್ವರ ಮುತ್ತಿ ಅವರ ತೊಡಿ ತಿಕ್ತಿದ್ದೇವೆ ಶರೀರ ಈ ಶರೀರ ಎಲ್ಲ ಅಮ್ಮೋಗಿ 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 ಯಾರ ಕಾಲ ಭಕ್ತಿ ಮಾಡ್ಯಾರ ಅವರು ಯಾರ ಸಲುವಾಗಿ ನನ್ನ ಅಪ್ಪನ ಗುಡ್ಡಕ್ಕೆ ಭಕ್ತರು ಎಟ್ಟು ಬರ್ತಾರೆ ಹಾ ಹಾ ನನ್ನ ಕೈಲಿ ಎಷ್ಟು ಸಾಧ್ಯ ಆಗ್ತದೆ ಹಾ ಹಾ ಈ ಭಕ್ತರಿಗೆ ಅವಾಗ ಸಿದ್ದಪ್ಪ ಮಹಾರಾಜರು ನೀರು ತಂದು ಹೌದು ತುಪ್ಪ ಮಾಡಿ ಭಕ್ತರಿಗೆ ಉಣಿಸ್ಯಾರ ಅಂದ್ರೆ ಹಾ ಈ ಕಲಿಯುಗದಾಗ ತುಪ್ಪ ಮಾಡುದು ನಮಗಾಗಲ್ಲ ತುಪ್ಪೇನಂತ ಭಕ್ತರ ಉಡಿಸಬೇಕಂತೇಳಿ 4 ದಿನ 2 ಬೇರಲ್ಲಿ ತುಪ್ಪಲ್ಲಿ ಬಂದಿಲ್ಲ ಹೌದು ಹೌದು ಅದಕ್ಕ ಆ ದೊಡ್ಡ ಮಗ 2 ಬೇರಲ್ಲಿ ತುಪ್ಪ ಕೊಟ್ರೆ ನಮ್ಮಲ್ಲಿ ಒಬ್ಬ ಸಣ್ಣ ಮಗ ತಯಾರಾಗ್ಯಾನ ಹಾಗೆ ಅನ್ಲೇಪ್ಪ ಅದೇನ ಸಣ್ಣವನು ನಾ ಸಣ್ಣವ ಅವನಾಗ ಆ ಸಣ್ಣ ಮಗನಿಗೆ ನಾನು ಕಲ್ಲಪ್ಪ ಮಕಾಡೆ ಅಂತ ಹೇಳಿ ನವದಗಿಗೆ ಹೋದ ಸಂಗ್ಯಾ ಬಾಳೆ 2 ನಾಟಕ ಇರ್ತಾವ ಹೌದು ಹೌದು ಆ ನವದಗಿಗೆ ಹೋಗಿ
ಏ ಕಲ್ಲಪ್ಪ ನಿನಗ ಭಕ್ತರು ಬಹಳ ತಾಕತ್ತದ್ರ ಮತ್ ನಿನಗ ಆ ಅಂಶದ ಆಶೀರ್ವಾದ ಬಹಳ ಅದ. ನೀ ದೊಡ್ಡವಿದ್ದಿ, ನನಗೊಂದು 15 kg ತುಪ್ಪ ಕೊಡು, ನನಗ ಜರ ಆಸೆ ಆಗ್ಯದ ಹಾಕ್ಲಿಕ್ಕೆ. ಹೌದೌದು 15 kg ತುಪ್ಪ ಹೊಟ್ಟೆ ಮಟ್ಟಕ್ಕೆ. ಏನ್ 3ನೇ ಮಗ ಏನ್ ಪೈಲವನಿಗೆ ಆಗವನ ನಮ್ಗ? ಏನಿಲ್ಲ, ಇದೇನ್ ಕೂತದ ನೋಡಿ ಮೇಳ. ಇದು ಪೈಲವಾನ ಆಗಿ ಹೊಲ್ದಾಗ ದುಡಿದ್ರಂದ್ರ ಸಕ್ಕರೆ ಚೀಲ ನಮಗ್ ತಾನೇ ಬರ್ತಾವ. ಇವ್ರು ಜರ ಪೈಲವಾನ ಆಗ್ಲಿ ಸಕ್ಕರೆ ಬಿಟ್ಟು ನಮಗ್ ಚಾಪುಡಿ ಬರಮಲ್ಲಪ್ಪ. ಬರೋದಿಲ್ಲ ಇವತ್ತಿಗೆ ನಿನ್ನ ರಾತ್ರಿ ಸ್ವಪ್ನ ಬಿತ್ತು, ಮದಗೋಡ ಮುತ್ತೆ ಹಾಲು ಒಳಗತ್ತಿದ ಮಲ್ಲುಗ್ ಫೋನ್ ಮಾಡಿ, ಏ ಮಲ್ಲು ಮದಗೋಡ ಮುತ್ತೆ 100 ಲೀಟರ್ ಹಾಲು ಎಳಗತ್ತಾನ, ಏ ಮುತ್ತೆ ತರ್ತ ಸಜ್ಕದ ಹಾಕಿ ತಂದ ಹಾಕಿ ಬಿಟ್ಟೇರಿ. ಅದಕ್ಕಂದ್ರ ಪರೋಪಕಾರ ಹಾತಿ ನದ್ಯಂ, ಪರೋಪಕಾರ ಹೋತಿ ಮಿಂದು ಶರೀರಂ ಪರೋಪಕಾರ ಹೋತಿ ದೋತಿ ಗಾಯಂ ಅಂದ್ರಿಪ್ಪ ಫಲೋಪಕಾರ ಹೋತಿ ಫಲ್ತಿ ರಕ್ಷಂ ಅಂದ್ರಿಪ್ಪ. ಹೆಂಗಂದ್ರ ಪರೋಪಕಾರ ಸಲುವಾಗಿ ನದಿಗಳು ನೀರಾಗಿ ಹರಿದವ. ಇದು ಮಲ್ಲಪ್ಪ, ಹೌದು ನದಿಗಳು ನೀರಾಗಿ ಹರಿದವ. ಪರೋಪಕಾರ ಸಲುವಾಗಿ ನದಿಗಳು ನೀರಾಗಿ ಹರಿದವ. ಅವ್ರ ಹೊಲ್ದಾಗ ಏನ ಕಬ್ಬಿಲ್ಲ, ಅವ್ರ ಹೊಲ್ದಾಗ ಏನ ಬಾಳಿಲ್ಲ. ಹೌದೌದು ಅದ್ರ ನದಿದ ಧರ್ಮ ಏನದ, ನೀರ ಹರಿಯುವುದು ಧರ್ಮ. ಹೌದು ಏ ನೀ ಹೊಲ್ದಾಗ ಕಬ್ಬು ಹಚ್ಚಿದಿ, ಬಾಳೆ ಹಚ್ಚಿದಿ, ಶೇಂಗಾ ಹಚ್ಚಿದಿ, ನೀ ಏನ್ರಿ ಅಂತ ಹಚ್ಚಿದ್ ಕೊಡೋ ತನಗಿಲ್ಲ. ಅನಿಲ ನೀರು ಅದ್ರ ಧರ್ಮದ ಹರ್ಯಾ ಧರ್ಮ. ಹೌದು ಗಿಡ ಬಿಸಿಲಾಗ ನಿಂತು ಇನ್ನೊಬ್ರಿಗೆ ಹಣ್ಣು ಹಂಪಲು ಕೊಡ್ತದ. ಅದ್ರ ಧರ್ಮದ ಬಿಸಿಲಾಗ ನಿಂತು ಇನ್ನೊಬ್ರಿಗೆ ಹಣ್ಣು ಹಂಪಲು ಕೊಡ್ಬೇಕು. ಅದು ಯಾವ್ದ್ರ ಸಲುವಾಗಿ? ಅದು ಪರೋಪಕಾರ ಸಲುವಾಗಿ. ಆಕಳತ ಹುಲ್ಲ ತಿಂದು ಕೈಕಾಸ್ ಅಂತ ನಿಂತ ತಿಂದು ಹಾಲು ಕೊಡು, ಧರ್ಮದ ಹಾಲು ಕೊಡ್ತದ ನಿಮ್ಗೆ. ಹೌದು ಹಾಲೇ ಕೊಡ್ತದೆ. ಪೂಜ್ಯ ಮದಗೊಂಡ ಮುತ್ತವರು ತಮ್ಮ ಶರೀರ ತ್ಯಾಗವನ್ನು ಮಾಡಿ, ಸಂಸಾರ ತ್ಯಾಗವನ್ನು ಮಾಡಿ, ಸಂಸಾರ ತ್ಯಾಗ ಮಾಡಿ ಈ ಹುಟ್ಟದ ಮಕ್ಕಳಿಗೆಲ್ಲ ಸುಧಾರಿಸಬೇಕು. ಈ ಹುಟ್ಟದ ಮಕ್ಕಳಿಗೆ ಪೈಲ್ವಾನ್ರು ಮಾಡಬೇಕು. ಶರೀರವನ್ನು ಮುಟ್ಟಿಟ್ಟು ನಿಮ್ಮ ಕಣ್ಣು ಮುಂದೆ ಅವ್ರು ಇವತ್ತಿಗೆ ನಮ್ಮಲ್ಲಿ ಹಾರ ತಿಳಿ ಇಂಥದ ಒಂದು 50 ಲಕ್ಷ ಬಟ್ಲೆ ಮುತ್ಯನ ಆಶ್ರಮ ನಡೆದ ಮಠ ನಿರ್ಮಾಣ ಆಗ್ಯದ. ಯಪ್ಪ ನಿಮ್ಮ ಖರೆ ಸತ್ಯ ಘಟನೆ ಹೇಳ್ತೀನಿ. ಹೇಳಾಗಿದೆ ಹೇಳ್ರಿ ನೋಡೋಣ. ಈ ಚಟ್ಟಿ ಜಾತ್ರೆಗ ಅಮಾಸಿ ನೋಡಿದ್ರೆ ನಮ್ಮಲ್ಲಿ ಭಾರ ರೊಕ್ಕ ಕೊಡ್ತಾವ. ಹೌದು ಈ ಚಟ್ಟಿ ಜಾತ್ರೆ ಅಮಾಸಿ ಬಿಟ್ರೆ ಅವ್ರು ಭಗವಂತ ಎಕಡೆ ತಗೋಬೇಕು, ಏನ್ ಮಾಡ್ತಾನ ಅವನ ಬಳಿ ಎಲ್ಲ ಚಾವಿ ಅದ. ಅವ ಸಾದಾ ಚಾವಿ ಇಲ್ಲ. ಯಾಕಂತ ಕೇಳಿದ್ರೆ ಹ್ಯಾಂಗದ ಕೇಳಿದ್ರೆ ನಿಮಗೆ ಇದು ನಂದು ಅಂದ್ರೆ ಇದೆಲ್ಲ ನಾಶ ಆತ. ಹೌದು ನಂದಂದ್ರೆ ಇದು ಎಲ್ಲ ನಾಶ ಹೋಗ್ತದ. ನೋಡ್ರಿ ನಿಮ್ದೆಲ್ಲ ಇಲ್ಲಿ ಸಂಬಂಧ ಆದ ಅನ್ನೋ ಕಾಲಕ್ಕೆ ನೀವು ಇಲ್ಲಿ ಕೂತೀರಿ. ಹೌದು ಇಲ್ಲಿ ಸಂಬಂಧ ಆದ ನೀವು ಊಟ ಮಾಡ್ತೀರಿ. ಹೌದು ನಾವು ನಿಮ್ಮ ಮನೆಗೆ ಯಾಕೆ ಬರಬೇಕು? ಯಾಕ ಸಂತಾಲೆ ಘರ ತೋತೋ ದಿವಾಳಿ ದಸರಾ ಅಂದ್ರಿಪ್ಪ. ಮಹಾತ್ಮರು ಸಂತರು ಸಿದ್ಧರು ನಿಮ್ಮ ಮನೆಗೆ ಬಂದ್ರೆ ಏನಾಗ್ತದೆ? ಏನಾಗ್ತದ್ರಿ ನೀವು? ಮನ್ಯಾಗ ಜಾಡಿಮಿ ಜಡಬುಕ್ ಹತ್ತಿರ್ತಾವ, ಕಸಬರಿ ತೋನ್ ಏನ್ ಮಾಡ್ತೀರಿ? ಜಾಡಿಸ್ತಾರಲ್ಲ, ಎಲ್ಲ ಜಾಡಿಸ್ತೀರಿ. ಹೌದು ಆ ಕಸಬರಿಗೆ ಏನಂತ ತಿಳ್ಕೊತೀರಿ ನೀವು? ಅದು ಕಸ ದೇವ್ರ ತಿಳ್ಕೊತೀರಿ. ಅದಕ್ಕೆ ದೇವ್ರ ಕಸಬರಿಗೆ ಒದಿಬೇಡ, ಅದು ದೇವ್ರದ. ಅದು ಲಕ್ಷ್ಮಿ ಅಂತ ತಿಳಿಯತ್ತೀರಿ, ದೇವ್ರದದು. ಹೌದು ಅದು ನಿಮ್ಮ ಒಳಗೆ ಏನು ಬಂದಿರ್ತ ನೋಡು ಆತಂಕ. ನಿಮ್ಮ ಒಳಗೆ ಏನು ಕೊರತೆ ಬಂದಿರ್ತದಲ್ಲ, ಬಂದಿರ್ತದ ನೋಡು. ಆ ಕೊರತೆ ಸ್ವಚ್ಛ ಮಾಡಕ್ ಅಲ್ಲಿ ಪರಮಾತ್ಮ ಬರ್ತಾನೆ. ಅಲ್ಲಿ ಬರ್ತಾನೆಪ್ಪ. ಪ್ರತಿರೂಪ ಸಾಲು ಸಂತರ ಮೇಲೆ ಬರ್ತಾನೆ. ಹೌದು ಯಾಕಂತ ಕೇಳಿದ್ರೆ ನನಗೆ ವಿಚಾರ ಮಾಡ್ರಿ. ಹೆಂಗ್ರಿಪ್ಪ? ಒಬ್ಬೊಬ್ರಿಗೆ 4-6 ಮಕ್ಕಳು ಇಲ್ಲಿ ಕೂತವ್ರಿಗೆ. 6 ಮಕ್ಕಳು ಎಲ್ಲ ನಿತ್ತರು ಈ ಚಟ್ಟಿ ಜಾತ್ರೆಗೆ ಇಂತ ಮಾಡು ನಿವೇಶನ ಅದ್ರಿ. ಆಗಲ್ಲ, ಆಗುದಿಲ್ಲಪ್ಪ. ಯಾಕಂತ ಕೇಳಿದ್ರ ಅವನ ನೆದರ ಭಕ್ತರ ಮ್ಯಾಗದ, ಭಕ್ತರ ನೆದರ ಅವನ ಮ್ಯಾಗದ. ಅದಕ್ಕ ಇದು ಪರೋಪಕಾರ ಸಲುವಾಗಿ ಪೂಜ್ಯ ಮದಗೊಂಡೇಶ್ವರ ಮುತ್ತವರು ಎಲ್ಲಾರಿಗೆ ಸಜಕ ಅನ್ನ ಸಾರ ಏನ್ ಬೇಕಾದು ಊಟ ಮಾಡಿದ್ರೆ ಅವ್ರಿಗೆ ಊಟ ಮಾಡ್ದಂಗ ಆತಿತ್ತು. ಅದಕ್ಕ ಯೋಗಿನಾದ ಅಮೋಘ ಸಿದ್ಧನ 12 ಅಮಾಸಿ ₹1 ಕೊಡ್ಲಾರ್ದೆ ಬಂದು ಸತ್ಯ ಸಂಘದಾಗ ದುಡಿದು ಸತ್ಯ ಸಂಘದಾಗ ಸೇವೆಯನ್ನ ಮಾಡಿ, ಯಪ್ಪ ನೀ ಕೊಟ್ರ ಹಣ ಎಟ್ ಕೊಡ್ತಿ? 1000 ಕೊಟ್ಟಿ, 2000 ಕೊಟ್ಟಿ. ನಮಗ ಹರಿಲಾರ್ದು ಸರಿಲಾರ್ದು ಎಂದೂ ಮುರಿಲಾರ್ದು ಎಂದು ಹರಿಲಾರ್ದು ಅಂತ ಆಶೀರ್ವಾದ ಸಿದ್ಧ ಅಂಶದ ನಮಗ್ ಕೊಡು ಅಂದ ಬಳಕೆ ಈ ಸತ್ಯ ಸಂಘದ ಮೇಲೆ. ಹೌದು ಈ ಕೊಡಬಗೆಲ್ಲ ಅದು ಇವತ್ತಿಗೆ ಅದು ಮುತ್ಯಾನೇ ಅಲ್ಯಾನ, ಮುತ್ಯಾನೇ ಇಲ್ಯಾನ. ಹೌದು ಅಂತವನ್ನ ನಮ್ಮ ಚಿಕ್ಕ ಮಕ್ಕಳ ಮೇಲೆ ಎಲ್ಲ ಹಿರಿಯಾರು ನೀವು ಪ್ರೀತಿ ಪ್ರೇಮದಿಂದ ಯಾಕೋ ಹಂಚಿಗೆ ಮಾರೋದ್ರ ಮಠದಾಗ ಯಾರು ಹಾಡಲ್ಗೆ, ನಾವು ಒಬ್ಬನಿಗೆ ಹಾಡೋದು ಆಗ್ತದ. ಮಕ್ಕಳ ಮೇಲೆ ನೀವು ಲಕ್ಷ ಕೊಟ್ರೆ ಅವರು ದರ ಅಮಾಸಿಗೆ ಡೊಳ್ಳತಾರ. ಯಾಕಂದ್ರೆ ಪೂಜ್ಯ ಮದಗೊಂಡ ಮುತ್ತಿ ಅವರು ನಾದ ಯಾವ್ದು ಅಂದ್ರೆ ಇದೇ ಒಂದು ನಾದ. ಈ ಭಕ್ತಿ ನಾದ ಎಂದು ಸಣ್ಣ ಆಗ್ಬಾರ್ದು, ಈ ಭಕ್ತಿ ನಾದ ಎಂದು ಮುಣಗಬೇಡ್ದು ಅನ್ನೋದು ಹಂಬಲಿ ಯಾರ್ದು ಬೇಕು? ನೀವು ಕುತ್ತವ್ರದ್ದು ಬೇಕು. ಇದು ನಡೀತಾ ಇಲ್ಲಿಕ್ಕೆ ನಡೆಯಲ್ಲ. ಅದಕ್ಕ ಬಹಳ ವರ್ಣನ ಮಾಡ್ಬೇಕಂತ ಯಾಕೆ ಕೇಳಿದ್ರೆ, ನಮಗೆ ಇವತ್ತಿಗೆ ಒಂದು ಮಾತು ಹೇಳ್ಬೇಕಂದ್ರೆ ಕೇಳಿದ್ರ ಏನಪ್ಪ? ಒಂದು ಸೂಜಿಗೆ ದಾರ ಹತ್ತದ, ದಾರ ಹತ್ತದಲ್ಲ ಹಿಂದ ಒಂದು ಸೂಜಿಗೆ ದಾರ ನಮಗೆ ನೀವು ಕೊಂಡು ತಗೊಡಲ್ಲ. ನೀವು ಎಷ್ಟು ನಮ್ಮ ಯಾಕೆ ಕರುಣ ಇದ್ರಿ ನೋಡ್ರಿ. ಮನ್ ಮೋಟ್ರ ಜರ ಇದು ಆಯ್ತು, ಸುಡ್ತು. ಒಬ್ರಿಗೆ ಹೇಳ್ದ
ಅವ್ರು ಯಾಕೋ ಮನಸ್ಸು ಇದು ಮಾಡಿದ್ರು. ಹಾ ಹಾ ಯಪ್ಪ ಹ್ಯಾಂಗ ಮಾಡ್ಲತ್ತೇಳಿ ಚಿಂತೆ ಕೂತ ನಾನು. ಹಾ ಹಾ ನಿಂದೇ ಅಲ್ಲ. ಅಂತ ಕೇಳಿದ್ರೆ ಯಕ್ಕೊಂಡಿದಿಂದ ಅಜ್ಜನಿಗೆ ಹೋಗುತ್ತಕ್ಕ. ಹಾ ಹಾ ಅಲ್ಲಿ ಹೋಗೋದಾಗ ನನಗೆ ಏನಾಯ್ತು, ಅಲ್ಲಿ ಸೋಮನಾಥ್ ಸಾವ್ಕಾರ ಅಣ್ಣ ಒಬ್ರು ಇದ್ರು, ಚಿದು ಸಾವ್ಕಾರ ಅಂತೇಳಿ. ಚಿದು ಸಾವ್ಕಾರ ನಮ್ಮ ಮ್ಯಾಲ ಭಕ್ತಿ ಬಾಳ. ಹೋಗಿ ಅಂದ ಸಾವ್ಕಾರ ನೀರ್ ಮಾತ್ರ ಅರ್ಜುನ್ ಹೆಂಗ ಬಾಣ ಹೊಡೆದ. ಅವಾಗ ಏನಾಗಿತ್ತು ಅಂತ ಕೇಳಿದ್ರ, ಭೀಷ್ಮಾಚಾರಿ ಮಕ್ಕೊಂಡ ಬಳಕ ಅರ್ಜುನ ನೀರ್ ಬಾಣ ಬಿಟ್ಟು ಬಳಕ ನೀರ್ ಹೆಂಗ ಬೀಳ್ತಲ್ಲ. ಈಗ ನನ್ನ ಅಪ್ಪ ಅವನು ಲಕ್ಷಾನ್ ಗಟ್ಲೆ ಮಕ್ಳು ಬರಾವ, ಎಲ್ಲರಿಗೂ ನೀರು ಕುಡಿಸ್ಬೇಕಾಗ್ಯದ, ಒಂದು ಮೋಟರ್ ಕೊಡ್ಬೇಕ. ಯಾಸ್ ಮತ್ತೆ ಅನ್ನ ನನಗೆ ಬಹಳ ದೊಡ್ಡದು ಹೇಳಿದೆ ನಾವು. 600 ಅಲ್ಲ 800 ರೂಪಾಯಿ ಕಿಲೋ ಮನುಕ್ ಮಾರಿ ಅದ. ಅಂಗಡಿಯಾಗ ಹೋಗಿ ಫೋನ್ ಮಾಡಿ ಹೇಳ್ತಾ 50 ರೂಪಾಯಿ ಮೋಟರ್ ಕೊಟ್ಟೆ ಬಿಟ್ಟ. ತಗೊಂಡು ಹೋಗಂದವ. ಬೆಳಗಾವದಾಗ ಒಬ್ಬ ರಾಜು ಅತ್ತಿದ್ದ, ಅವ ಯಾರತ್ತ ಕೇಳಿದ್ರ ಅವನ ಅಡಿ ಹೆಸರು ಬಹುತೇಕ ನನಗೆ ಅನಿಸ್ತದ, ಅಡಿ ಹೆಸರು ಏನೋ ನಂಗೆ ನೆನಪಿಲ್ಲ. ರಾಜು ರೈಬಾಗದವ. ಒಗ್ಗೆ ಈಗ ಬತ್ ನೆನಪ. ಒಳಗೊಮ್ಮೆ ಮೆಮ್ರಿ ಕಮ್ ಆಗ್ಯದ ನಮ್ದು. ಮಂದಿಗೆ ಬೇಡ ಮೆಮ್ರಿ ಕಮ್ ಆಗಿರ್ತದೆ, ಕೊಡ್ಬೇಡ್ರಿ. ಅವಾಗ ಏನಾಯ್ತು, ರಾಜು ಏನ್ ಮಾಡತ್ತಿದ್ವಿ ಅಂತ ಕೇಳ್ದ. ಇನ್ನ ನೋಡ್ರಿ ಅವ್ನ ಹೆಣ್ತಿ ಇನ್ನ ಗರ್ಭಿಣಿ 7 ತಿಂಗಳಾಗ್ಯದ. 7 ತಿಂಗಳಾಗ್ಯದ ಅಂದ್ರೆ ಈ ಮಕ್ಳು ಬಿಡಂಗಿಲ್ಲ ಅವ್ರಿಗೆ. ಯಾಕೋ ಮುತ್ಯ ನಿನ್ ಕಡೆ ಬೆನ್ನತ್ತೇನಪ್ಪ ಯಾನ ಆ ಕೇಬಲ್ಕ್ ರೊಕ್ಕ ಕಳಿಸಲ್ಗತ್ತಾನ. ಎಷ್ಟು ನಾವು ನಿನ್ನ ತಿಳಿದಟ್ ಆಯ್ತು 21,000 ಹಾಕ್ತಾನ. ಅದು ಸುದ್ದ ಆಯ್ತ. ಹೌದು ಕೇಬಲ್ ಐತೆ, ಮೋಟರ್ ಸುದ್ದ ಐತ. ಅಲ್ಲಿ ಮತ್ತೊಬ್ರಿಗೆ ಫೋನ್ ಹಚ್ಚಿನ, ಯಾಕ್ರಿ ಮುತ್ತೇವ್ರ ಯಾಕೆ ಹಿಂಗ್ ಫೋನ್ ಹಚ್ಚಿರಿ ಈ ಟೈಮ್ದಾಗ? ನಾವು ಮುಂಜಾಳೆ 6 ಗಂಟೆಗೆ ಫೋನ್ ಬೇರೆ ಬರ್ತಾವ, ನಿಮ್ಮ ಫೋನ್ ಬಂದಲ್ಲ. ನಾ ಇದುವರೆಗೆ ಹಚ್ಚಬೇಕಂದ ಬೈತೆ ನಂಗೆ ಹಚ್ಚಿಲ್ಲ ಅಂದ. ಅವನಿಗೆ ಬಾಗೇವಾಡಿ ಬಲ್ಲಿ ಒಂದು ಊರಿತ್ತು, ಮುತ್ತಿಗೆ ಅಂತ ಹೇಳಿ. ಆ ಮುತ್ತಿಗೆ ಅವನಿಗೆ ಫೋನ್ ಹಚ್ಚದ, ಯಪ್ಪ ನನಗರೆ ಒಂದ್ 50 ಪೀಸ್ ಪೈಪ್ ಬೇಕಯ್ಯ ಅವನು. ಮುತ್ಯ ನಿನ್ನೆ 400 ಕ್ವಿಂಟಲ್ ನಾ ಗೊಂಜಾಳ ಮಾರಿನಿ, ಮೊದಲಿನ ಫೋನ್ಗೆ ನಿನಗೆ ನೋಡಿ ಹೊಡಿ ಅನ್ನೋ. ನೋಡ್ರಿ ಇದು ಎಲ್ಲಾ ಮಂದಿಗೆ ನೀರ್ ಕೊಡ್ಲಿಕ್ಕೆ ಆಯ್ತಿಲ್ರಿ. ಇಡೀ ಜಾತ್ರೆ ಒಳಗೆ ಇಲ್ಲಿ ನೋಡ್ರಿ ಹೋಗಿ 3 ಇಂಚ್ ನೀರ್ ಬೀಳ್ತೈತಿ. ಅದೇ ನೀರ್ ಇರ್ಲಿಕ್ಕೆ ನೀವು ಮೈ ತಕೊಳ್ಳೋರು ಹೆಂಗ, ಬಾಯಿ ತಕೊಳ್ಳೋರು ಹೆಂಗ, ಇರೋವ್ರ ಹೆಂಗ. ಅದಕ್ಕೆ ನೀವು ಕಳತಾನ ಮಾಡಿದ್ರ ತುಕಾರಾಮ್ ಮಹಾರಾಜರು ಕಳತಾನ ಮಾಡ್ತಿರು. ಯಾರ ಕಾಲಾಗ? ಪರೋಪಕಾರ ಕಾಲ. ಹೌದಲ್ಲ? ಏನೋ ಮಾಡಿದ್ರು ಒಂದ್ ಮಾತು ಹೇಳ್ತೀನಿ, ಚೌಟಿ ನಿಮ್ಗೆ ಯಾರಿಗ ಗೊತ್ತಿಲ್ಲದ ನಾವು ಗಳಿಸಿ ಬಿಟ್ಟು ಯಾರ ಕಾಲ. ನನ್ನ ಅಪ್ಪನ ಅಂಶದೊಂದು 1000 ಕೋಟಿ ಅಲ್ಲ, 1000 ಎಕರೆ ಅಲ್ಲ, ಈ ನಾಡು ತುಂಬಾ ಎಲ್ಲ ಅವನು ಭಕ್ತರ. ನಮ್ಮಪ್ಪ ನಾಡು ತುಂಬಾ ಭಕ್ತರು. 1 ರೂಪಾಯಿ ಕೊಟ್ರೆ ಎಷ್ಟು ಹಾಲಕ್ಕಿಲ್ಲ, ಕೋಟಿ ಆಗ್ಬಹುದು. ಅದಕ್ಕೆ ಯಾನ್ ತಂದ್ರು ಯಾನ್ ಬಿಟ್ರು ಎಲ್ಲಾರು ನಾವು ಇಲ್ಲೇ ಬಿಟ್ಟು ಹೋಗೋರಿದ್ದೇವು. ಇಲ್ಲೇ ಬಿಟ್ಟು ಹೋಗೋದ. ಅದಕ್ಕಂದ್ರೆ ಹುಟ್ಟಿದ ಹುಳ ಒಮ್ಮ ಸಾಯಿತು, ಕಟ್ಟಿದ ಮನೆ ಒಮ್ಮ ಬೀಳುದು. ಯಾವಾದು ನಿಜವಾದಿಲ್ಲ. ನೋಡ್ರಿ ಒಂದ್ ಮಾತು ಹೇಳ್ತೀನಿ, ಏನು ನಮ್ಮಪ್ಪ ತಿರ್ಕೊಂಡು ಬಹಳ ಆದ್ರೆ ಒಂದು 3 ವರ್ಷ ಆಗಿಲ್ಲ. 3 ವರ್ಷ ಆಗ್ಯದ. ಖರೆ ನಾವೊಬ್ಬ ಬಿಡ್ರಿ. ಆದ್ರೆ ನಮ್ಮ 3 ಮಂದಿ ಹೋಗಿ ಒಂದಿನ ಪುಣ್ಯತಿಥಿ ಮಾಡಿಲ್ಲ, ಒಂದಿನ ಹೂವಿನ ಹಾರ ಹಾಕಿಲ್ಲ. ಎಲ್ಲಿ ಅದು ಗೋರಿನ ಹೊಳೆ ಶಿವ. ನಮ್ಮಪ್ಪ ಇವತ್ತಿಗೆ ಧ್ಯೇಯ ಬಿಟ್ಟು 3 ವರ್ಷ ಆಗ್ಯದ. 2010 ಜೂನ್ ತಿಂಗಳದಾಗ. ಹೌದು, ಇಲ್ಲಿ 10ನೇ ತಾರೀಕು ಒಳಗ 12:30 ವಾರ ಶನಿವಾರ ಅಂದ್ರೆ ಶುಕ್ರವಾರ ರಾತ್ರಿ ಹೊಂಟ್ರಿ ಶನಿವಾರ. ಇವತ್ತಿಗೆ ಧ್ಯೇಯ ಬಿಟ್ಟನಂದ್ರೆ ಎಷ್ಟು ಹೂನ ಕೂತ ನೋಡ್ರಿ. ನೋಡ್ರಿ ಎಷ್ಟು ಹೂನ ಕೂತಾನ. ಮತ್ತ ನಿಮಗ್ ಬಾದ್ಮಿ ಗೊತ್ತಾಗ್ತತಿ ಎದ್ರ ಮತ್ ಕುಂಡಿರ್ತಾನ. ಹೌದು. ಅದಕ್ಕ ತುಕಾರಾಮ್ ಮಹಾರಾಜರಿಗೆ ನೋಡ್ರಿ, ಜಿಜಾ ತುಕಾರಾಮ್ ಮಹಾರಾಜರ ಮನ್ಯಾನವ್ರ ಹೆಂಡತಿ ಏನ್ ಹೇಳ್ತಾರ ಜಿಜಾಬಾಯಿ. ತುಕಾರಾಮ್ ಮಹಾರಾಜರಿಗೆ ಕೈಲಾಸದಿಂದ ಬತ್ತು ಪುಷ್ಪ ಅಂದ್ರೆ ಏನು, ವೈಕುಂಠದಿಂದ ವಿಮಾನ ಬತ್ತು ಸಾಕ್ಷಾಂತ. ವೈಲಾಕ್ ವಿಮಾನ ಬಂದು ನಿಂತು ಜಿಜಾಬಾಯಿ ಹೇಳ್ತಾನ ತುಕಾರಾಮ್ ಮಹಾರಾಜರು. ಏನು ಹೇಳ್ತಾರಪ್ಪ? ಜಿಜಾ, ಪರಮಾತ್ಮ ನಮ್ಮ ಕಾಲಾಗ ವಿಮಾನ ಕಳಿಸ, ನಡಿ ಹೋಗುನು. ನಿನ್ನ ಪರಮಾತ್ಮಗ ನಿನಗೆ ಬೆಂಕಿ ಹಚ್ಚಲಿ, ನಾ ಬಾಳ ಕೆಲಸದ, ಹೋಗ ಕಡೆ ಅಂದ್ರೆ. ಹೋಗಿ ನೀವು ಹೋಗ್ತಿದ್ರ ಏನು, ನಿನ್ನ ಪರಮಾತ್ಮಗ ನಿನಗೆ ಬೆಂಕಿ ಹಚ್ಚಲ್ಲ, ಹೊರಗ್ ಸೇರಿಯಾ ಕೊಟ್ಕೊಳ್ಳಲ್ಲ, ನನ್ನ ಕೆಲಸ ಬಾಳ ನಡಿನಿ ಅಂದ್ರು. ನೋಡ್ರಿ, ಇವತ್ತಿಗೆ ತುಕಾರಾಮ್ ಮಹಾರಾಜರಿಗೆ ವೈಕುಂಠಕ್ಕೆ ಹೋಗ್ಬೇಕಂದ್ರೆ ವಿಮಾನದಾಗ ಹೋಯ್ದ್ರು. ಅದೇ ತುಕಾರಾಮ್ ಬೀಜ ಬೀಳ್ತದೆ, ಅದೇ ತುಕಾರಾಮ್ ಮಹಾರಾಜರು ಪುಷ್ಪತಿ ಬೀಳ್ತದೆ. ಜಿಜಾಬಾಯಿ ಯಾಕೆ ಬೀಳಲ್ರಿ? ಹೋಗಿಲ್ಲ ಸಂಗಾಟ. ಅದಕ್ಕೆ ಹೇಳ್ತಾರೆ ಕಬೀರದಾಸರು, ಏನು ಸಂಗ ಕರೋ ಶರಾಪತಿ ಕಿ ಪ್ರೇಮ ಬಡತ್ ಜಾಯೇಗಾ, ಸಂಗ ನ ಕರೋ ಚಿಲ್ಲರ್ ಕಿ ಪಲ್ छोड़काए पत्थर. ಹೌದು, ಬಡ್ಡಿ ಬಡ್ಡಿ 100 ಎಕರೆ 200 ಎಕರೆ 10 ಎಕರೆ 5 ಎಕರೆ ಬೇಕಾದ ಗಳಿಸ್ರಿ. ಖರೆ ಸಾಯೋ ಟೈಮ್ಗೆ ನಿಮ್ಮ ಮಕ್ಕಳು ನಿಮ್ಮ ಕೈ ಚಾಯ್ ಅಂದ ಕೊಡಂಗಿಲ್ಲ. ಹೌದು
ಯಾಕೆ ಚಾ ಕೊಡಂಗಿಲ್ಲ ಹಾ ಹಾ ಅಪ್ಪನ ಕೈ ಹಿಂಗ್ ಮಾಡ್ತದ ಹಾ ಹಾ ಮಗನ ಮೈ ಮ್ಯಾಗಿನ ಟಾರ್ಚ್ ಅರ್ಬಿ ಇರ್ತಾವ ಟಾರ್ಚ್ ಹಾ ಹಾ ಆ ಟಾರ್ಚ್ ಅರ್ಬಿ ಮ್ಯಾಗ ಒಂದು ಹನಿ ಚಾ ಚಲ್ತಂದ್ರ ಡಾಗ್ ಬೀಳ್ತದ ಹಾ ಹಾ ಮೇಯ್ಗಿ ಇವ ಏನ್ ಮಾಡ್ತಾನ ಚಾದ್ ಕುಡಿ ಚಾದ್ ಕುಡಿ ಮಗನ ಹಾ ಹಾ ಮ್ಯಾಗಿನ ಹೊಲ ತಗೋಬೇಕಂದ್ರ 6 ತಿಂಗಳು ಒಬ್ಬರ ಬಲ್ಲಿ ಜೀತಿದ್ದು ಮಗನ ಅದ್ರ ಮ್ಯಾಗ ನೀಟ್ ಸಾವುಕಾರ ಆಗಿದೆ ಅಂತ ಹೌದ್ ಹೌದ್ ಖರೆ ಅದ ಮಾತು ನೀ ಹಾಗಿರ್ಬೇಕು ನನಗೇನ್ ಹೇಳ್ತೇತ ನಾವು ಹಾ ಖರೆ ನಮ್ಮಪ್ಪ ಏನ್ರಿ ನಮ್ಮಪ್ಪ ಇಂಥದ್ ಮಾಡಿ ಅನ್ನೋದ್ರ ಒಬ್ಬರ ಅಂದ್ರಿ ಏನೋ ಮಕ್ಳೇ ಯಾನ್ ಆಟ ಹೊಡ್ಕೊಂಡ್ ಬಂದಿರಿ ಮನೆಗೆ ಅದು ಕೊಡು ಇದು ಕೊಡು ಹಾಂಗ್ ಕೊಡು ಒಬ್ಬರ ಅಂದ್ರಿ ನಮ್ಗೆ ಇಲ್ಲ ಯಪ್ಪ ಆಟ ಆಗಲ್ರಿ ಒಂದು 100 ರೂಪಾಯಿ ಒಯ್ರಿ ಹೌದಾ ಯಪ್ಪ ಆಟ ಆಗಲ್ರಿ 100 ರೂಪಾಯಿ ಒಯ್ರಿ ಒಬ್ರು ನನಗೆ ಅಂದಿಲ್ಲ ನೋಡ್ರಿ ಹಾ ಖರೆ ನಿಮಗೆ ಹೇಳ್ಬೇಕಂದ್ರ ಇವತ್ತಿಗೆ ನೀವು ಯಾನ್ ಕೂತೀರಿ ಹಾ ಹಾ ಇವತ್ತಿಗೆ ಯಾನ್ ಕೂತೀರಿ ನನಗನಿಸ್ತದ ಆ ನಡೆದೇ ಆಡುವ ದೇವರದು ಏನಿದ್ದಂತ ರೋಮ್ ಅಂದ್ರ ಕೂದಲ ಹೌದಾ ಆ ಕೂದಲಿಗೆ ಎಷ್ಟು ತಾಕತ್ತಿತ್ತು ನೋಡು ಹಾ ಮಹಾತ್ಮರ ಕೂದಲಿಗೆ ಆ ಒಂದೊಂದು ಕೂದಲಿಗೆ ಎಷ್ಟು ತಾಕತ್ತಿತ್ತು ಒಬ್ಬೊಬ್ಬರು ಭಕ್ತರಿಗೆ ಅಂತ ತಾಕತ್ತದ ಕಾಲ ನನಗೆ ಬೇಕಾದ ನೀವು ಕೊಟ್ರಿ ಹೌದ್ ಇದೆಲ್ಲ ನಿಮ್ಮದು ನಮ್ಮದೇನಿಲ್ಲ ಹೌದ್ 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 ಇದೆಲ್ಲ ಏನ್ ನಡೀತದ ನೋಡು ಎಲ್ಲ ನಿಮ್ಮದು ಹೌದು ಅಂತ ಸದ್ಭಕ್ತರಿಗೆ ಹಾ ಹಾ ನನ್ನಪ್ಪ ಯಾಕಂತ ಕೇಳಿದ್ರೆ ನನ್ನಪ್ಪ ಅಂಶದ ಮುತ್ತೆ ಒಂದು ಬಹಳ ದೊಡ್ಡ ಪಾವಡದ ಹೌದ್ ಹೌದು ಅವನೇ ಆ ರೂಪದಾಗ ಬಂದಿರ್ತಾನ ಹಾ ಮನ ನಾವು ಏನ್ ಮಾಡಿದೆವು ಇದೇ ಖಜಾಪುರದ ಹಾಟಿ ಹಾ ಹೌದು ಸಿದ್ಧ ಹಂಗ ಬಿಳಿಯಣ ಸಿದ್ಧ ಹಿಂಗ ಸೋಮಣ ಮುತ್ತೆ ಹಿಂಗ ಕಣ್ಣು ಮುತ್ತೆ ಹಿಂಗ ಮಾಸಿದಪ್ಪ ಹಿಂಗ ಮಂಗರಾಯ್ ಸಿದ್ಧ ಹಿಂಗ ಮಲಕಾರ್ ಸಿದ್ಧ ಹಿಂಗ ಅನ್ಸೋತ್ ಬಂದೆವು ಹೌದ್ ಸುಳ್ಳಲ್ಲ ಸಂಗಣ್ಣ ತಿಳಕಿ ಸಾಚಿಗೆವನ ಆ ಹುಡುಗನ ಇದ್ದ ಡ್ರೈವರ ಮಿನಿಮಮ್ ಆ ಸಿದ್ಧಟಿಗೆ ಮಾತಾಡೋ ಟೈಮ್ದಾಗ ಏನಾಯ್ತು ಅಂತ ಕೇಳಿದ್ರ ಇಡದಮ್ಮ ಆ ಭಗವಂತನ ನಾಗರ ಹಾ ಹಾ ಇಂಥದ್ದು ಹಿಂಗ ಮುಂದೆ ಬಂದು ನಿಂತು ಆ ಕಡೆ ಗಾಡಿ ಆ ಕಡೆ ನಿಂತು ಈ ಕಡೆ ಗಾಡಿ ಈ ಕಡೆ ನಿಂತು ಹಾ, ಹಾ. ಅಪ್ಪ ನಿಂದ ಯಾನ್ ಮಾತಾಡೋದು ಬೇಡ ನಿನ್ನ ವರ್ಣನ ಮಾಡಿ ಒಂದು ರೊಟ್ಟಿ ಊಟ ಮಾಡೋ ಹಾ ಹಾ ಅದಕ್ಕ ಸಿದ್ಧಟಿಗೆ ಅವ ಮುಚ್ಚಿಟ್ಟನ ಅವ ಉಳ್ದಾನ ಉಳ್ದಾನ ಸಿದ್ಧಟಿಗೆ ಯಾವ ತೆರೆದು ತೋರ್ಸನ ಅವ ಹೋಗ್ಯಾನ ಹಾ ಹಾ ಅದಕ್ಕೆ ನಮಗೆ ಎಷ್ಟು ಬೇಕು ಅಟ್ಟೆ ಊಟ ಮಾಡೋದು ಹೌದ್ ಹೌದ್ ಅದು ನಿಂದ ಮಾಡಿ ಅವ್ರದ್ದು ಹಂಗ ಇವ್ರದ್ದು ಹಿಂಗ ಬೇಡ ಹಾ ಹಾ ಹೌದು ಸಿದ್ಧನ ವರ್ಣನ ಮಾಡಿ ಊಟ ಮಾಡೋದ ಬೇಡ ಸಿದ್ಧನ ವರ್ಣನ ಮಾಡಿ ಊಟ ಮಾಡೋದ ಮಾಸಿದನ ವರ್ಣನ ಮಾಡಿ ಊಟ ಮಾಡೋದ ನನ್ನ ಅಪ್ಪ ಅಂಶದನ ವರ್ಣನ ಮಾಡಿ ಊಟ ಮಾಡೋದ ಸರಿಲಾರ ಬುತ್ತಿ ಕೊಡ್ತಾನೆ ಕೊಡ್ತಾನೆ ಅಪ್ಪ